ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕರುಣ್ ಅಂತ. ನಾನಿವತ್ತು ವಿಡಿಯೋ ಮಾಡ್ತಿರುವ ಟಾಪಿಕ್ ಏನಂದ್ರೆ ವೈ ಮಾಸ್ಟರ್ಸ್ ಇನ್ ಜರ್ಮನಿ ಅಂತ. ಸೊ, ನಾನೀಗ ಜರ್ಮನಿಗೆ ಬಂದು ಸಾಧಾರಣ 1 ವರ್ಷ ಆಯಿತು. ಆದ್ರೆ ಸುತ್ತಮುತ್ತ ನೋಡಿದ್ರೆ ಕನ್ನಡಿಗರ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ. ಈಗ ಈಗ ಇಂಡಿಯಾದಿಂದ ಬೇರೆ ಸ್ಟೇಟ್ ನೋಡಿದ್ರೆ ಸಾಕಷ್ಟು ಮಂದಿ ಇರ್ತಾರೆ. ಆದ್ರೆ ಕನ್ನಡ ಒಂದು ನೋಡಿದ್ರೆ ಒಂದು ಲೆಸ್ ದ್ಯಾನ್ 10% ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಅನ್ಕೊಂಡೆ ಏನಪ್ಪ ಮತ್ತೆ ಹಾಗೆ ವಿಡಿಯೋಸ್ ನೋಡಿದ್ರೆ ಯೂಟ್ಯೂಬಲ್ಲೂ ಸಾಕಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ, ಏನು ಇನ್ಫಾರ್ಮೇಷನ್ಸ್ ಎಲ್ಲ ಸಿಗ್ತಾ ಇಲ್ಲ. ಬಹಳ ಕಮ್ಮಿಯಷ್ಟು ವಿಡಿಯೋಸ್ ಇದೆ. ಸೊ, ಏನೋ ಬಹುಶಃ ಇನ್ಫಾರ್ಮೇಷನ್ ಸಾಕಷ್ಟು ಸಿಗ್ತಾ ಇಲ್ಲ ಅದೆಲ್ಲ ಅಂತಿದ್ರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸ್ಟೂಡೆಂಟ್ಸಿಗೆ ಸಿಗ್ತಾ ಇಲ್ಲ. ಮೋಸ್ಟ್‌ಲಿ ಆ ರೀಸನ್‌ನಿಂದ ಇರ್ಬೋದು ಯಾರಿಗ್ ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂತ ಅನ್ಕೊಂಡು ಒಂದು ವಿಡಿಯೋ ಮಾಡುವಂತಿದ್ದೇನೆ. ಹಾಗೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಮಾಡಿದ್ದು. ಸರಿ, ನಾನು ಟಾಪಿಕ್‌ಗೆ ಹೋಗ್ತೇನೆ. ಅಂದ್ರೆ ವೈ ಮಾಸ್ಟರ್ಸ್ ಇನ್ ಜರ್ಮನಿ. ಮಾ ಜರ್ಮನಿಲಿ ಮಾಸ್ಟರ್ಸ್ ಮಾಡ್ತಿರೋದಂದ್ರೆ ತುಂಬ ಬೆನಿಫಿಟ್ಸ್ ಇದೆ ನಿಮಗೆ. ಸೊ, ಒಂದು ಮೇನ್ ಇಂಪಾರ್ಟೆಂಟ್ ಬೆನಿಫಿಟ್ ಅಂದರೆ ನಾನೀಗ ಯಾರಿಗೆ ಮೇನ್ ಆಗಿ ಟಾರ್ಗೆಟ್ ಮಾಡಿ ಹೇಳ್ತಿರೋದಂದ್ರೆ ಆಲ್ರೆಡಿ ಕೆಲವರು ಅಬ್ರಾಡಿಗೆ ಹೋಗುವಂತ ಪ್ಲಾನ್ ಮಾಡಿರ್ತೀರ. ಸೊ, ಅವರಿಗೆ ಒಂದು ಜರ್ಮನಿ ನೀವೀಗ ಹೋಡಿದ್ರೆ ಏನೇನು ಬೆನಿಫಿಟ್ ಇದೆ ಅಂತ ಅದ್ರ ಬಗ್ಗೆ ಕಂಪ್ಯಾರಿಸನ್ ವಿಡಿಯೋ ಆಗಿ ಹೇಳ್ತಾ ಇರೋದು. ಸೊ, ಈಗ ನೀವು ನಾರ್ಮಲ್ ಆಗಿ ಹೆಚ್ಚಾಗಿ UK, ಕ್ಯಾನಡಾ, ಆಸ್ಟ್ರೇಲಿಯಾ ಹೋಗ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಜರ್ಮನಿಯಲ್ಲಿ ಏನೊಂದು ಬೆನಿಫಿಟ್ ಅಂದರೆ ಟ್ಯೂಷನ್ ಫೀಸ್ ಇಲ್ಲ. ನೀವೀಗ ಇನ್ನೊಂದು ಕಂಟ್ರಿಗೆ ಹೋಗೋದಾದರೆ ಸುಮಾರು 10 ಲಕ್ಷದಿಂದ 20 ಲಕ್ಷ ಸ ಟ್ಯೂಷನ್ ಫೀಸ್ ಆಗಿ 1 ವರ್ಷ ನೀವು ಖರ್ಚು ಮಾಡ್ತೀರಾ. ಆದರೆ ಇವಾಗ ನಿಮಗೆ ಜರ್ಮನಿಯಲ್ಲಿ ಒಂದು ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಆಯ್ತಾ, 2 ಟೈಪ್ ಯೂನಿವರ್ಸಿಟಿ ಇದೆ. ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ. ನಿಮಗೆ ಪಬ್ಲಿಕ್ ಯೂನಿವರ್ಸಿಟಿಲಿ ಅಡ್ಮಿಷನ್ ಸಿಕ್ಕಿದ್ರೆ ಟ್ಯೂಷನ್ ಫೀಸ್ ಇಲ್ಲ, ಫ್ರೀ ಎಜುಕೇಷನ್ ಸಿಗ್ತದೆ. ನಿಮಗೆ ಜಸ್ಟ್ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ಅಂತ ಒಂದು ಸಾಧಾರಣ €350 ಅಥವಾ ಅದೇ ಸಾಧಾರಣ ಒಂದು 250ರಿಂದ €350 ವರೆಗೆ ಖರ್ಚಾಗ್ತದೆ. ಸಾಧಾರಣ 35,000 ಅಂತ ಹೇಳ್ಬೋದು ಒಂದು ಸೆಮಿಸ್ಟರ್‌ಗೆ. ಅದು ಬೇರೆ. ಅದಂದ್ರೆ ಆ ಹಣ ಸುಮ್ಮನೆ ಎಲ್ಲಿಗೂ ಹೋಗ್ತಾ ಇಲ್ಲ. ನಿಮಗೆ ಟಿಕೆಟ್ ಬರ್ತದೆ. ಈಗ ಥ್ರೂ ಔಟ್ ಜರ್ಮನಿಯಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಪಬ್ಲಿಕ್ ಟ್ರಾನ್ಸ್‌ಪೋರ್ಟಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಟ್ರೈನ್ ಆಗಿರಲಿ, ಬಸ್ ಆಗಿರಲಿಕ್ಕೆ ಇದರಲ್ಲಿ ಟ್ರಾವೆಲ್ ಮಾಡಲಿಕ್ಕಿರೋ ಟಿಕೆಟ್ ನಮಗೆ ಸೆಮಿಸ್ಟರ್ ಕಾಂಟ್ರಿಬ್ಯೂಷನ್ ಹಣ ಕಟ್ಟಬೇಕಾದ್ರೆ ಅದರಲ್ಲಿ ಬರ್ತದೆ. ಸೊ, ಅದು ನಿಮಗೆ ಹೇಗೋ ಅದು ಬೆನಿಫಿಷಿಯಲ್ ಆಗಿರ್ತದೆ. ಓಕೆ. ಸೊ, ಅದು ಬಿಟ್ಟರೆ ನಿಮಗೆ ಏನು ಖರ್ಚಿಲ್ಲ ಯೂನಿವರ್ಸಿಟಿ ಕಡೆಯಿಂದ. ಟ್ಯೂಷನ್ ಫೀಸು ಫ್ರೀ. ಅದೊಂದು ಮೇನ್ ಫಸ್ಟ್ ಅಡ್ವಾಂಟೇಜ್. ಮತ್ತು ಸೆಕೆಂಡ್ ಆಗಿ ಏನಂದರೆ ಪಾರ್ಟ್ ಟೈಮ್ ಆಪರ್ಚುನಿಟೀಸ್ ತುಂಬ ಇದೆ ಅಂತ ಹೇಳಲ್ಲ. ಆದರೆ ನಿಮಗೆ ಸಾಧಾರಣ ಇಲ್ಲಿ ಬಂದು ನಿಮಗೆ ಭಾಷೆ ಗೊತ್ತಿದ್ದರೆ ಪಾರ್ಟ್ ಟೈಮ್ ಮಾಡಿನೇ ಸಾಧಾರಣ ನಿಯರ್ಲಿ ಒಂದು ಸ್ಟೂಡೆಂಟಿಗೆ 1,00,000 ಅಷ್ಟು ಅರ್ನ್ ಮಾಡ್ಬೋದು. ಏನು ದೊಡ್ಡ ಕಷ್ಟ ಇಲ್ಲದೇನೆ. ಆಯಿತಾ? ಸೊ, ಅದೇ ನಿಮಗೆ ಭಾಷೆ ಗೊತ್ತಿದ್ದರೆ ಜಾಬ್ ಎಲ್ಲ ಸಿಕ್ಕೋದು ತುಂಬ ಸುಲಭ. ನೀವೀಗ ಬೇರೆ ಕಂಟ್ರಿಗೆ ಹೋದ್ರೂ ಆಲ್ಮೋಸ್ಟ್ ಇದೇ ಲೆವೆಲಲ್ಲಿ ನಿಮಗೆ ಪಾರ್ಟ್ ಟೈಮಲ್ಲಿ ಅರ್ನ್ ಮಾಡೋಕ್ಕಾಗೋದು. ಇಲ್ಲಿ ಮೋರ್ ಆರ್ ಲೆಸ್ ಸೇಮ್. ನಿಮಗೆ 1,00,000 ಒಂದು ತಿಂಗಳಿಗೆ ಇಲ್ಲಿ ಸಿಕ್ಕಿದ್ರೆ ನಿಮಗೆ ಆರಾಮಾಗಿ ಬದುಕ್ಬೋದು. ಮತ್ತೆ ಅದೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನೀವು ಎಷ್ಟು ಖರ್ಚು ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನೋಡಿ ಬೆಂಗಳೂರಲ್ಲಿ ಒಂಥರ ನಿಮಗೆ ಕಾಸ್ಟ್ ಆಫ್ ಲಿವಿಂಗ್ ಇರ್ತದೆ. ನಾವು ವಿಲೇಜಲ್ಲಿದ್ದರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಮ್ಮಿ ಇರ್ತದಲ್ಲ, ಸೇಮ್. ಇಲ್ಲಿ ನೀವೀಗ ಬರ್ಲಿನ್‌ನಲ್ಲಿ ಇದ್ದೀರಿ ಅಥವಾ ಮ್ಯೂನಿಕಲ್ಲಿ ಇದ್ದೀರಿ ಅಂತಿದ್ರೆ ತುಂಬ ಖರ್ಚು ಜಾಸ್ತಿ ಆಗ್ತದೆ. ರೆಂಟೇ ಸಾಧಾರಣ ಒಂದು 70,000 ಹತ್ತಿರ ಹೋಗ್ಬೋದು. ಅದೇ ನೀವು ಸ್ವಲ್ಪ ಒಂದು ಸ್ಮಾಲ್ ಟೌನ್ ಇನ್ ಜರ್ಮನಿಲಿ ನೀವು ಈಗ ಸ್ಟೇ ಮಾಡ್ತಿದ್ದೀರಿ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತದೆ ಖರ್ಚು. ಆದರೆ ನಿಮಗೆ ಮೋರ್ ಆರ್ ಲೆಸ್ ಈಸಿಯಾಗಿ ನಿಯರ್ಲಿ 1,00,000 ನಿಮಗೆ ಅರ್ನ್ ಮಾಡ್ಬೋದು. ಆಯಿತಾ? ಅದೊಂದು ಸೆಕೆಂಡ್ ಬೆನಿಫಿಟ್. ಅದು ಎಲ್ಲ ಕಂಟ್ರಿಲಿ ಅದೇ ಥರ. ಆಯಿತಾ? ಇಲ್ಲಿ ಜರ್ಮನಿಲಿ ಮಾತ್ರ ನಿಮಗೆ 1,00,000 ಅರ್ನ್ ಮಾಡೋಕ್ಕಾಗುತ್ತೆ ಅಂತ ಅಲ್ಲ. ಇದು ಮೋಸ್ಟ್ಲಿ ಯಾವ ಕಂಟ್ರಿಗೆ ಹೋದರೂ ಅಷ್ಟು ಅರ್ನ್ ಮಾಡೋಕ್ಕಾಗ್ತದೆ. ಆದರೆ ಉಳಿದ ಕಂಟ್ರಿಲಿ ಏನಂದರೆ ನೀವು ಅರ್ನ್ ಮಾಡ್ತಿರೋ ಹಣ ತಿರ್ಗಾ ನೀವು ಟ್ಯೂಷನ್ ಫೀಸ್ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ಕೊಡ್ತೀರಾ. ಇಲ್ಲಿ ನಿಮ್ಮ ಜೇಬಲ್ಲಿ ಇರ್ತದೆ. ನಿಮಗೆ ಬೇಕಾದ ಖರ್ಚಿಗಿರುವ ಹಣ ಆಗಿರ್ತದೆ ಇದು. ಸೊ, ಅದು ಸೆಕೆಂಡ್ ಬೆನಿಫಿಟ್. ಅದಲ್ಲ ಅಂತ ಅದು ಬಿಟ್ಟರೆ ಮತ್ತೇನೆಂದರೆ ಸ್ವಲ್ಪ PR ಸಿಗೋದು ಸ್ವಲ್ಪ ಸುಲಭ. ಮುಂಚೆ ಎಲ್ಲ ಕ್ಯಾನಡಾದಲ್ಲಿ ತುಂಬ ಸುಲಭ ಇತ್ತು. ಎಲ್ಲರೂ ಅದಕ್ಕೆ ತುಂಬ ಮಂದಿ ಇಂಡಿಯಾದಿಂದ ಕ್ಯಾನಡಾಕ್ಕೆ ಹೋಗ್ತಿದ್ರು. PR ಸುಲಭದಲ್ಲಿ ಸಿಗ್ತದೆ. ಮತ್ತೆ ಸ್ವಲ್ಪ ಟೈಮ್ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ರು. ಈಗ ಸಾಕಷ್ಟು ಮಂದಿ ಜರ್ಮನಿಗೆ ಬರ್ತಿದ್ದಾರೆ. ಆದರೆ PR ಸಿಗೋದು ಅಷ್ಟು ಸುಲಭ ಅಂತ ಅಲ್ಲ. ಸಾಧಾರಣ 3ರಿಂದ 5 ವರ್ಷದಲ್ಲಿ ನಿಮಗೆ ಸಿಗ್ತದೆ. ಸುಮ್ಮನೆ 3 ವರ್ಷ 5 ಇಲ್ಲಿ ಇದ್ದರೆ ಸಾಕಾಗಲ್ಲ. ಒಂದು ನೀವು ಹೈಲಿ ಸ್ಕಿಲ್ಡ್ ಕ್ಯಾಟಗರಿಲಿ ಇರಬೇಕು. ಅಥವಾ ಅಷ್ಟಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮಗೆ ಒಳ್ಳೆಯ ಲ್ಯಾಂಗ್ವೇಜ್ ನಾಲೆಡ್ಜ್ ಇರಬೇಕು. ಜರ್ಮನ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅವ್ರು ನೋಡ್ತಾರೆ. ಸಾಧಾರಣ B2, C1 ಬೇಕು ಅಂತ ಅಂದ್ಕೊಳ್ತಾರೆ. ಅಂದರೆ ಸಾಧಾರಣ ನೇಟಿವ್ ಲೆವೆಲ್ ಸ್ಪೀಕಿಂಗ್ ಎಬಿಲಿಟಿ ಇರಬೇಕು ನಿಮಗೆ. ಅದಿದ್ರೆ ನಿಮಗೆ ಸ್ವಲ್ಪ ಸುಲಭದಲ್ಲಿ ಈಗ PR ಕೊಡ್ತಾರೆ. ಏನಂದರೆ ಇಲ್ಲಿ ತುಂಬ ಎಂಪ್ಲಾಯ್ ಅಂದರೆ ಶಾರ್ಟೇಜ್ ಇದೆ. ಸ್ಕಿಲ್ ಲೇಬರ್ ಶಾರ್ಟೇಜ್ ಇದೆ. ಹಾಗೆ ಅಂತ ನೀವೀಗ ಸ್ಕಿಲ್ಡ್ ಲೇಬರ್ ಶಾರ್ಟೇಜ್ ಇದೆ ಅಂತ ಡೈರೆಕ್ಟಾಗಿ ನಿಮಗೆ ಜಾಬ್ ಸಿಗ್ತದೆ ಅಂತೆಲ್ಲ. ನಿಮಗೆ ಏನೇ ಡಿಗ್ರಿ ಇರಲಿ, ಭಾಷೆ ಇದ್ರೇ ನಿಮಗೆ ಒಂದು ಒಳ್ಳೆ ಜಾಬ್ ಸುಲಭದಲ್ಲಿ ಸಿಕ್ಕೋದು. IT, ನರ್ಸಿಂಗ್ ಬೇರೆ IT ಯಲ್ಲಿ ಅಂತೂ ನಿಮಗೆ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದು ಬಿಟ್ಟರೆ
ಸಾಧಾರಣ ಹೆಚ್ಚಿನ ಪ್ರೊಫೆಷನ್ಸಿಗೂ ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇರಬೇಕು. ಲ್ಯಾಂಗ್ವೇಜ್ ಗೊತ್ತಿದ್ರೆ ಸುಲಭ. ಸೊ ಇದು 3ನೇ ಪಾಯಿಂಟ್. ನಾನು PR ಸ್ವಲ್ಪ ಸುಲಭ ನಿಮಗೆ ಜರ್ಮನಿಯಲ್ಲಿ ಸಿಗಲಿಕ್ಕೆ. ಮತ್ತೇನೇನೆಂದರೆ ಇಲ್ಲಿ ತುಂಬ ಒಳ್ಳೆ ಯೂನಿವರ್ಸಿಟೀಸ್ ಇದೆ. ಪಬ್ಲಿಕ್ ಯೂನಿವರ್ಸಿಟೀಸ್ ಅಂತ ಹೇಳಿದೆ ಅಲ್ಲ. ಸೊ ವರ್ಲ್ಡಲ್ಲೇ ಕೆಲವು ಟಾಪ್ ಯೂನಿವರ್ಸಿಟೀಸ್ ಲೈಕ್ TUM ಇರಲಿ, LMU, ಯೂನಿವರ್ಸಿಟಿ ಆಫ್ ಹೈಡೆಲ್ಬರ್ಗ್ ಇರಲಿ, ಹಾಗೆ ಕೆಲವು ಅಂದರೆ ತುಂಬ ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಇಲ್ಲಿದೆ. ಇಲ್ಲಿ ಹಾಗೆ ಅದಲ್ಲದೆ ನಾವು ಈಗ ಮಾಸ್ಟರ್ಸ್ ಮಾಡಬೇಕಾದ್ರೆ ನಾವು ಇಂಡಿಯಾದಲ್ಲಿ ಹೇಗಿತ್ತಂದರೆ ಹೆಚ್ಚಾಗಿ ಎಕ್ಸಾಮ್ ಪರ್ಪಸ್ಸಿಗೋಸ್ಕರ ಓದ್ತಿದ್ದೀವಿ. ಏನು ಜಸ್ಟ್ ಹೈಲಿ ಥಿಯರಿಟಿಕಲ್ ಏನು ಬರ್ತದೆ ನಮಗೆ ಅಂದರೆ ಕಳೆದ ವರ್ಷದ ಕ್ವಶನ್ ಪೇಪರ್ ನೋಡಿದರೆ ಈ ವರ್ಷಕ್ಕೆ ಏನೇನು ಬರ್ತದೆ ನಮಗೆ ಸಾಧಾರಣ ಅಂದಾಜಾಗ್ತಿತ್ತು. ಅದಕ್ಕೆ ಬೇದಾಗ ಜಸ್ಟ್ ಬೈಹಾರ್ಟ್ ಮಾಡಿ ಓದಿ ಎಕ್ಸಾಮ್ ಬರೆದು ಬರ್ತಿದ್ದೀವಿ. ಇಲ್ಲಿ ಹಾಗಲ್ಲ, ಹೆಚ್ಚಾಗಿ ರಿಸರ್ಚ್ ಓರಿಯೆಂಟೆಡ್ ಪ್ರಾಕ್ಟಿಕಲ್ ಅಪ್ರೋಚಸ್ ಇರ್ತದೆ ಸ್ಟಡೀಸಿಗೆ. ಸೊ ನಿಮಗೆ ಇನ್ನೂ ಬೆಟರ್ ಸ್ಕಿಲ್ ಡೆವಲಪ್ಮೆಂಟ್ ಇರ್ತದೆ. ನಿಮಗೆ ಇನಿಷಿಯಲಿ ಸ್ವಲ್ಪ ಸರ್ವೈವ್ ಮಾಡಲಿಕ್ಕೆ ಕಷ್ಟ ಅನಿಸ್ಬೋದು, ಬಟ್ ನಿಮ್ಮ ಸ್ಕಿಲ್ ಲೆವೆಲ್ ತುಂಬಾ ಇಂಪ್ರೂವ್ ಆಗ್ತದೆ. ಸೊ ಟುಮಾರೋ ನೀವು ಜಾಬ್ಗೆ ಹೋಗ್ಬೇಕಾದ್ರೆ ಇನ್ನೂ ತುಂಬ ಸುಲಭ ಆಗ್ತದೆ. ಅದರ ರಿಸರ್ಚ್ ಓರಿಯೆಂಟೆಡ್ ಎಜುಕೇಷನ್ ಅಲ್ಲದೆ ಇನ್ನೊಂದು ಬೆನಿಫಿಟ್ ಅಂದರೆ ಇಲ್ಲಿಯ ಹೆಚ್ಚಾಗಿ ಯೂನಿವರ್ಸಿಟೀಸ್ ಇಂಡಸ್ಟ್ರೀಸ್ ಜೊತೆ ಕೊಲಾಬರೇಷನ್ ಇರ್ತದೆ. ಸೊ ಇಲ್ಲಿ ಯೂನಿವರ್ಸಿಟಿಲಿ ರನ್ ಆಗ್ತಿರುವ ಪ್ರಾಜೆಕ್ಟ್ಸ್ ಇವಾಗ ಕರೆಂಟ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನೇನಿದೆ ಅದ್ರ ಬಗ್ಗೆ ಸ್ಟಡೀಸ್ ಇರ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ನೀವು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನೋ ಒಂದು ಇಂಟರ್ನ್ಶಿಪ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ರೆ, ಈಗ BMV ಕಂಪನಿ ಇದೆಯಲ್ಲ, ಸೊ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅವರದ್ದು ಈಗ ಟೈಅಪ್ ಇರ್ತದೆ ಯಾವುದೊಂದು ಪ್ರಾಜೆಕ್ಟ್ ಪ್ರೊಫೆಸರ್ ಒಟ್ಟಿಗೆ. ಸೊ ಈ ಕಂಪನಿ ಏನು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಟ್ರೈ ಮಾಡ್ತಿರ್ತದೆ, ಅದಕ್ಕೆ ಫಂಡಿಂಗ್ ಆ ಪ್ರೊಫೆಸರಿಗೆ ಕೊಟ್ಟು ಆ ಪ್ರೊಫೆಸರ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಆ ಪ್ರೊಫೆಸರ್ ನಿಮ್ಮನ್ನು ಈಗ ಹೈರ್ ಮಾಡಿದರೆ ನಿಮಗೆ ಅಂದರೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಒಳ್ಳೆ ಕಂಪನಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದಾಗೆ. ಸೊ ತುಂಬ ಮಂದಿ ಸ್ಟೂಡೆಂಟ್ಸ್ ಹಾಗೆ ಯೂನಿವರ್ಸಿಟಿಲಿ ಇರಬೇಕಾದ್ರೆ ಪ್ರೈವೇಟ್ ಕಂಪನೀಸ್ ಇದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿಗೆ ಜಾಬಿಗೆ ಹೋಗಲಿಕ್ಕೆ ತುಂಬ ಸುಲಭ ಆಗ್ತದೆ. ಸೊ ಅದೊಂದು ಮೇಜರ್ ಇಂಪಾರ್ಟೆಂಟ್. ಈಗ ನೀವು ಆಟೋಮೊಬೈಲ್ ಸೆಕ್ಟರ್ ಇದ್ದರೆ ಇಲ್ಲಿ ಆ ಥರ ನೋಡಿದ್ರೆ ತುಂಬ ಒಳ್ಳೆ ಸ್ಕೋಪ್ ಇದೆ, ತುಂಬ ಒಳ್ಳೆ ಕಂಪನೀಸ್ ಇದೆ, ಹಾಗೆ ಇಲ್ಲಿಗೆ ರಿಸರ್ಚಿಗೆ ತುಂಬ ಒಳ್ಳೆ ಟೈಅಪ್ ಇದೆ. ಸೊ ಅದು 3ನೇ ವಿಷಯ ಏನಂದರೆ, ಫಸ್ಟ್ ಅಂದರೆ ಇದು ನಿಮಗೆ ಫ್ರೀ ಎಜುಕೇಷನ್, ಟ್ಯೂಷನ್ ಫೀಸ್ ಇಲ್ಲ. ಮತ್ತು ಸೆಕೆಂಡ್ಲಿ ಪಾರ್ಟ್ ಟೈಮ್ ಜಾಬ್ ಸುಲಭ ಅಂತಲ್ಲ, ಪಾರ್ಟ್ ಟೈಮಲ್ಲೇ ನಿಮಗೆ ಒಂದು ಸಾಧಾರಣ ಒಳ್ಳೆ ಅರ್ನಿಂಗ್ ಸಿಗ್ತದೆ. ಮತ್ತು 3ನೇದೇನೆಂದರೆ PR ಸ್ವಲ್ಪ ಸುಲಭ ಇದೆ. 4ನೇದು ಇಲ್ಲಿಯ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಚೆನ್ನಾಗಿದೆ. ಮತ್ತು 5ನೇದೇನೆಂದರೆ ಇಲ್ಲಿದು ನಾನು ಫಸ್ಟ್ ಹೇಳಿದಾಗೇ ಇದು ಕಾಸ್ಟ್ ಆಫ್ ಲಿವಿಂಗ್ ತುಂಬ ಅಫೋರ್ಡಬಲ್ ಅಂತ ಹೇಳ್ಬೋದು. ಅದು ಅದರ ಡಿಪೆಂಡೆಂಟ್. ನಾನು ಆಗ ಬ್ಯಾಂಗ್ಳೂರಿದ್ದು ಎಕ್ಸಾಂಪಲ್ ಹೇಳಿದಾಗೇ ಸಿಟೀಸಲ್ಲಿದ್ದರೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಅದು ಇಲ್ಲಿ ಬರ್ಲಿನಲ್ಲಿ ಹೇಳಿದರೆ ಹೇಳೋದು ಬೇಡ, ಸಿಕ್ಕಾಪಟ್ಟೆ ಅಂದರೆ ರೆಂಟೇ ನಿಯರ್ಲಿ 75,000 to 80,000 ಎಲ್ಲ ಹೋಗ್ತದೆ. ಅದೇ ನೀವು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದ್ದರೆ ನಿಮಗೆ ಒಂದು 25,000ದಿಂದ 30,000ದಲ್ಲಿ ಸ್ಟೂಡೆಂಟ್ ಅಕೊಮಡೇಷನ್ ಆರಾಮ ಹೋಗ್ತದೆ. ಮತ್ತು ಒಂದು €100 ನಿಮಗೆ ಏನಪ್ಪ ಇನ್ಶೂರೆನ್ಸ್, €100 ಅಲ್ಲ, €135 ಈಗ. ಮತ್ತು ಇನ್ನೊಂದು €100 to €200 ಒಟ್ಲಾಗಿ ಒಂದು 60,000ಗೆ ನಿಮ್ಮದು ಸಾಧಾರಣ ನಿಮಗೆ ಆರಾಮಾಗಿ ಬದುಕೋಗ್ಬೋದು. ಆ 60,000 ನಿಮಗೆ ಈಸಿಯಾಗಿ ಪಾರ್ಟ್ ಟೈಮಲ್ಲಿ ಅರ್ನ್ ಮಾಡೋಕ್ಕಾಗ್ತದೆ. ಸೊ ಎಸೆನ್ಷಿಯಲಿ ನಿಮಗೆ ಹೆಚ್ಚು ಹಣ ಖರ್ಚು ಮಾಡದೆ ನಿಮಗೆ ಒಳ್ಳೆ ಅಟ್ಲೀಸ್ಟ್ ಮನೆಗೊಂದು 30,000 ಆದರೂ ಸೇವ್ ಮಾಡಿ ಕಳಿಸ್ಲಿಕ್ಕಾಗುವಂತಹ ಒಂದು ಸಿಚುವೇಷನಲ್ಲಿ ಇರ್ತೀರ ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಲಿಕ್ಕೆ ಬರೋದಾದರೆ. ಇದು ನನ್ನ ಪ್ರಕಾರ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನೋಟ್ ಮಾಡಿದ್ದಾರೆ. ಏನಂದರೆ ಬೆನಿಫಿಟ್ಸ್ ಅಂದರೆ ಅದು ಬಿಟ್ಟು ನಾನೀಗ ಜಸ್ಟ್ ನನ್ನ ಮನಸ್ಸಿಗೆ ಏನು ಬಂದಿದೆ ಮತ್ತು ಕೆಲವುದೆಲ್ಲ ಬರ್ಕೊಂಡು ಹಿಡ್ದಿದೆ, ಅದು ಪಾಯಿಂಟ್ಸ್ ಹೇಳ್ತಾ ಇರೋದು. ಓವರ್ ಆಲ್ ಇದೆ ಮೇನ್ ಆಗಿದ್ದರೆ ಟ್ಯೂಷನ್ ಫೀಸ್. ಅದಾದರೆ ಈಗ ನೀವು ಟ್ಯೂಷನ್ ಫೀಸ್ ನೋಡಿದರೆ ಬೇರೆ ಕೆಲವು ಕಂಟ್ರೀಸಲ್ಲೂ ಕೊಡ್ತಾ ಇದೆ, ತುಂಬ ಕಮ್ಮಿ ಟ್ಯೂಷನ್ ಫೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾರ್ವೆಯಲ್ಲಿ ತುಂಬ ಕಮ್ಮಿ ಅಂದ್ಕೊಳ್ತೇನೆ. ಆದರೆ ಏನಂದರೆ ಜರ್ಮನಿದು ಎಕನಾಮಿಕ್ಲಿ ನೋಡ್ಬೇಕಾದ್ರೆ ಇನ್ನೂ ತುಂಬ ಸ್ಟ್ರಾಂಗ್ ಕಂಟ್ರಿ, ಇಲ್ಲಿ ತುಂಬ ಕಂಪನೀಸ್ ಇದೆ. ಅದೆಲ್ಲ ನೀವು ಇಲ್ಲಿ ಬರೋದಾದರೆ ಜರ್ಮನ್ ಭಾಷೆ ಕಲಿಬೇಕು. ಇನಿಷಿಯಲಿ ನಿಮಗೆ ಕಷ್ಟ ಅಂತ ಅನಿಸ್ಬೋದು, ಆದರೆ ಭಾಷೆ ಕಲಿತರೆ ಜರ್ಮನಿಯಲ್ಲಿ ಮಾತ್ರ ಅಲ್ಲ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಹಾಗೆ ಇನ್ನೂ ಸ್ವಲ್ಪ ಕೂಡ ಅಂದರೆ ವೈಡರ್ ಆಪರ್ಚುನಿಟಿ ಇದೆ ಈ ಜರ್ಮನ್ ಭಾಷೆ ಕಲಿತರೆ. ಇನಿಷಿಯಲಿ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಯು ವಿಲ್ ಪಿಕ್ ಇಟ್ ಅಪ್. ಮತ್ತು ಇನ್ನೊಂದು ಆಪ್ಷನ್ ಹೆಚ್ಚಾಗಿ ನೋಡ್ತಾರೆ ಅಂದರೆ ಇಟಲಿ ನೋಡ್ತಾರೆ. ಬಟ್ ಅದು ಕೂಡ ಕಂಪೇರ್ಡ್ ಟು ಜರ್ಮನಿ ಅಷ್ಟೊಂದು ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ಅಲ್ಲ, ಅಲ್ಲೂ ಚೆನ್ನಾಗಿದೆ, ಬಟ್ ಜಾಬ್ ಪರ್ಸ್ಪೆಕ್ಟಿವ್ ನೋಡಿದರೆ ಜರ್ಮನಿಯೇ ಬೆಟರ್. ಆದರೆ ಇಟಲಿ ಕೂಡ ಟ್ಯೂಷನ್ ಫೀಸಲ್ಲಿ ತುಂಬ ಕಮ್ಮಿ ಅಂತ ಹೇಳ್ತಾರೆ. ಅದಲ್ಲದೆ ಇಂಡಿಯನ್ಸಲ್ಲಿ ತುಂಬ ಮಂದಿ ಸ್ಕಾಲರ್ಶಿಪ್ ಬರ್ತಾ ಇದೆ ಅಲ್ಲಿ. ಜರ್ಮನಿಲಿ ಸ್ಕಾಲರ್ಶಿಪ್ ಸಿಗಲ್ಲ ಅಂತ ಅಲ್ಲ, ಸಿಗ್ತದೆ, ಬಟ್ ರಿಲೇಟಿವ್ಲಿ ಸ್ವಲ್ಪ ಕಷ್ಟ. ಅಂದರೆ ಇಲ್ಲಿ ಎಜುಕೇಷನ್ ಹೇಗೂ ಫ್ರೀ, ಅದು ಬಿಟ್ಟರೆ ನೀವು ಬಂದ ಮೇಲೆ ನಿಮ್ಮ ಖರ್ಚಷ್ಟು ನೋಡ್ಕೊಳ್ಬೇಕಾಗಿರೋದು. ಸೊ
ಸ್ಕಾಲರ್‌ಶಿಪ್ ಎಂಬ ಸಿಸ್ಟಮ್ ಇದೆ, ಬಟ್ ವೆರಿ ಕಾಂಪಿಟೇಟಿವ್. ಆದರೆ ಇಟಲಿಯಲ್ಲಿ ಹಾಗಲ್ಲ. ಇನ್ನೂ ತುಂಬ ಸುಲಭ. ನಮ್ಮ ಇನ್ಕಮ್ ಬೇಸ್ಡ್ ಆಗಿ ಸ್ಕಾಲರ್‌ಶಿಪ್ ಸಿಗ್ತದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಇನ್ನೊಂದು ವೀಡಿಯೋದಲ್ಲಿ ಮೋಸ್ಟ್‌ಲಿ ನಾನು ಅದರ ಬಗ್ಗೆ ಹೆಚ್ಚಾಗಿ ಸ್ಟಡಿ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೇನೆ. ಬಟ್ ಓವರಾಲ್ ನನ್ನ ಒಂದು ಪರ್ಸ್ಪೆಕ್ಟಿವ್ ಪ್ರಕಾರ ಇದು ಮಾಸ್ಟರ್ಸ್ ಇನ್ ಜರ್ಮನಿ, ಆರ್ ಇದಾದ ಬೆನಿಫಿಟ್ಸ್ ಆಫ್ ಡೂಯಿಂಗ್ ಮಾಸ್ಟರ್ಸ್ ಇನ್ ಜರ್ಮನಿ. ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದರೆ. ಈಗ ಏನಂದರೆ ಯುಕೆಗಳು ತುಂಬ ಮಂದಿ ಹೋಗ್ತಿದ್ದಾರೆ. ಹಾಗೆ ಹೆಚ್ಚಾಗಿ ಲೋನ್ ತಗೊಂಡು 20 ಲಕ್ಷ 30 ಲಕ್ಷ ಲೋನ್ ತಗೊಂಡು ಹೋಗ್ತಾರೆ. ಆದರೆ ಏನಾಗ್ತದೆ ಅಂದರೆ ಅಲ್ಲಿ ಪಾರ್ಟ್ ಟೈಮ್ ಸಿಗೋದು ತುಂಬ ಸುಲಭ. ಹೋಗಿ ಮೇಲೆ 2 ದಿನಲ್ಲೇ ಪಾರ್ಟ್ ಟೈಮ್ ಸಿಗ್ತದೆ. ಆದರೆ ಒಂದು ಲಾಜಿಕಲಿ ನೀವು ಥಿಂಕ್ ಮಾಡಿದರೆ, ಅಷ್ಟೊಂದು ಲೋನ್ ತಗೊಂಡು ಊರಿಂದ ಹೋಗ್ತಿರ್ತೀರ, ಅಲ್ಲೋಗ್ಬಿಟ್ಟು ಪಾರ್ಟ್ ಟೈಮ್ ಮಾಡಿಬಿಟ್ಟು ಆ ಹಣ ಕಟ್ತಾ ಇರ್ತೀರ. ಬಟ್ ಜರ್ಮನಿಲಿ ಹಾಗಲ್ಲ. ನೀವು ಅಷ್ಟೊಂದು ಫಿನಾನ್ಷಿಯಲ್ ಬರ್ಡನ್ ಬರಲ್ಲ. ಸ್ಟಾರ್ಟಿಂಗ್ ಒಂದು 10 ಲ್ಯಾಕ್ಸ್ ನೀವು ಕಟ್ಟಬೇಕು. ಆ ಹಣ ಯಾರಿಗೂ ಹೋಗಲ್ಲ, ನಿಮಗೇ ಮಂತ್ಲಿ ಅವರು ರೀಕ್ರೆಡಿಟ್ ಮಾಡ್ತಾ ಇರ್ತಾರೆ. ನಿಮ್ಮ ಲಿವಿಂಗ್ ಕಾಸ್ಟಿಗೆ ಅವರು ಹಣ ತಿರ್ಗಾ ಹಾಕ್ತಾ ಇರ್ತಾರೆ. ಸೊ ಮೇನ್ಲಿ ಅದೇ ಮಾಸ್ಟರ್ಸ್ ಇನ್ ಜರ್ಮನಿ ಅಂದರೆ ಅಷ್ಟೊಂದು ಫಿನಾನ್ಷಿಯಲ್ ಬರ್ಡನ್ ಇರಲ್ಲ. ಬಟ್ ಲ್ಯಾಂಗ್ವೇಜ್ ಒಂದು ದೊಡ್ಡ ಬ್ಯಾರಿಯರೇ. ಅದೊಂದು ಕಲಿತು ನೀವು ಆಚೆ ದಾಟ್ಲಿಕ್ಕೆ ಆಗ್ತಿದ್ರೆ, ಬಟ್ ಮಿಕ್ಕಿದ್ದೆಲ್ಲ ತುಂಬ ಸುಲಭದಲ್ಲಿ ಮುಂದಕ್ಕೆ ಹೋಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಬಾಯ್ ಬಾಯ್.